ನೀವು ಮನೆಯಲ್ಲಿ ಹಲ್ಲಿ ಕಾಟದಿಂದ ಬೇಸತ್ತಿದ್ದರೆ ಹಲ್ಲಿಯನ್ನು ಓಡಿಸ್ಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ಸ್ಪ್ರೇ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ, ಯಾಕಂದ್ರೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಸ್ಪ್ರೇ ಇದು. ನಮಸ್ಕಾರ ಎಲ್ಲರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಹಲ್ಲಿಗಳ ಕಾಟ ಇದ್ದೇ ಇರ್ತದೆ. ಎಲ್ಲಿಂದಾದರೂ ಆ ಹಲ್ಲಿ ಒಳಗಡೆ ಬಂದುಬಿಡ್ತದೆ, ಕೊನೆಗೆ ಅಲ್ಲಿ ಓಡಾಡ್ಕೊಂಡಿರ್ತದೆ. ಓಕೆ, ಅದು ಬೇರೆ ಒಳ್ಳೆ ಕೆಲಸಗಳನ್ನು ಮಾಡ್ತದೆ, ಸೊಳ್ಳೆ ಇದನ್ನೆಲ್ಲ ಹಿಡ್ಕೊಂಡು ತಿಂತದೆ. ಆದರೂ ಕೂಡ ಏನಾಗುತ್ತೆ, ಅಡುಗೆ ಮನೆ ಹತ್ರ ಎಲ್ಲಿಯಾದರೂ ಬಂತು ಅಂದರೆ ಮನೆಯವರಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂತೇಳಿದರೆ ಎಲ್ಲಿಯಾದರೂ ನೀವು ಮಾಡಿರುವಂತಹ ಅಡುಗೆಗೆ ಬಿದ್ದರೆ ಅದು ವಿಷವಾಗಿ ಕನ್ವರ್ಟ್ ಆಗ್ತದೆ, ಅದರಿಂದ ನಿಮ್ಮ ಆರೋಗ್ಯ ಹದಗೆಡ್ತದೆ. ಹಾಗಾಗಿ ಬಹಳಷ್ಟು ಜನ ಇದನ್ನ ಹೇಗಪ್ಪ ಓಡಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವರಿಗಾಗಿ ಇವತ್ತು ನಾನೊಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಹಲ್ಲಿಯನ್ನು ಮನೆಯಿಂದ ಪರ್ಮನೆಂಟಾಗಿ ಓಡಿಸ್ಬಿಡ್ಬೋದು. ನಾನು ಹೇಳ್ತಾ ಇದ್ದೇನೆ, ಇದರಿಂದ ಹಲ್ಲಿ ಸತ್ತೋಗಲ್ಲ, ಮನೆಯಿಂದ ಓಡಿ ಹೋಗಿಬಿಡ್ತವೆ ಮತ್ತು ನಿಮ್ಮ ಮನೆ ಹತ್ರ ಸುಳಿಯೋದಿಲ್ಲ. ಅದು ಆ ಥರ ಒಂದು ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದನ್ನು ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದಿದು. ಈ ಹಲ್ಲಿ ಓಡಿಸ್ಲಿಕ್ಕೆ ನಾವು ಮಾಡ್ಕೊಳ್ಬೇಕಾಗಿರುವಂತಹ ಮನೆಮದ್ದಿಗೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಒಂದು ಲವಂಗ ಅಥವಾ ಕ್ಲೋವ್, ನಂತರ ಬ್ಲ್ಯಾಕ್ ಪೆಪ್ಪರ್ ಅಥವಾ ಮೆಣಸಿನ ಕಾಳು, ಅದಾದಮೇಲೆ ಈರುಳ್ಳಿ, ಹಾಗೆ ಡೆಟಾಲ್. ಇದು 4 ನಿಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ನೋಡಿ, ಈ 4 ಇಂಗ್ರೀಡಿಯೆಂಟ್ ನಾನು ಯಾಕೆ ಉಪಯೋಗಿಸ್ಕೊತಾ ಇದ್ದೇನೆ ಅಂತೇಳಿದರೆ, ಇದೆಲ್ಲದು ತುಂಬ ಸ್ಟ್ರಾಂಗ್ ಸ್ಮೆಲ್ ಇರುವಂತಹದ್ದು. ನಿಮ್ಗೆ ಗೊತ್ತಿದೆ, ಲವಂಗ ಆಗಲಿ, ಮೆಣಸಾಗಲಿ ಅಥವಾ ಈರುಳ್ಳಿ ಮತ್ತು ಡೆಟಾಲ್ ಇದೆಲ್ಲದು ತುಂಬ ಸ್ಮೆಲ್ ಇರ್ತದೆ. ಹಾಗಾಗಿ ಇದು ಹಲ್ಲಿಗಳಿಗೆ ತುಂಬ ಇರಿಟೇಟ್ ಆಗ್ತದೆ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆಮದ್ದು ಮಾಡ್ತೇವೆ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ನೀವೊಂದು 10-15 ಲವಂಗ ಮತ್ತೊಂದು 10-15 ಕಾಳುಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ನ ತೊಗೊಳ್ಬೇಕು. ಇದನ್ನು ಒಂದು ಕುಟ್ಟಣಿಗೆ ಹಾಕ್ಕೊಳ್ಳಿ. ಕುಟ್ಟಣಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ಚಿಕ್ಕ ಪುಡಿಯಾಗಿ ಮಾಡ್ಕೋಬೇಕನ್ನು. ಮೆಣಸಿನಕಾಳು ಮತ್ತು ಲವಂಗನ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗ್ತದೆ. ನಂತರ ಈರುಳ್ಳಿನ ತೊಗೊಂಡು ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ಒಂದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿ ತೊಗೊಂಡು ಈ ಮಿಕ್ಸಿಗೆ ಈ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ಬೇಕು. ನೀವು ದೊಡ್ಡ ಈರುಳ್ಳಿ ಬೇಕಾದ್ರೂ ಹಾಕ್ಬೋದು, ನಾನು ಸ್ವಲ್ಪ ಚಿಕ್ಕ ಈರುಳ್ಳಿನೇ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಸಾಕಾಗ್ತದೆ. ಚೆನ್ನಾಗಿ ರುಬ್ಕೊಳ್ಬೇಕು. ಚೆನ್ನಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡಬೇಕಂದ್ರೆ ಇದನ್ನು ಹಿಂಡಿ, ಅಂದರೆ ನೀವು ಫಿಲ್ಟರ್ ಮಾಡ್ಕೋಬೋದು, ಇಲ್ಲ ಬಟ್ಟೆಯಿಂದ ಹಿಂಡಿ ಅದರ ರಸ ಮಾತ್ರ, ಅಂದರೆ ಈರುಳ್ಳಿ ರಸ ಮಾತ್ರ ನಮ್ಗೆ ಬೇಕಾಗಿದೆ, ಅದನ್ನು ಮಾತ್ರ ತೊಗೊಂಡ್ರೆ ಸಾಕಾಗ್ತದೆ. ನೋಡಿ, ನಾನು ಈರುಳ್ಳಿ ರಸನ ಹಿಂಡಿ ತೊಗೊಂಡಿದ್ದೇನೆ. ಈಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನಕಾಳು ಮತ್ತು ಲವಂಗ, ಇದನ್ನು ಹಾಕಿಬಿಡಬೇಕು. ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ನಾವು ಪುನಃ ಇನ್ನೊಮ್ಮೆ ಫಿಲ್ಟರ್ ಮಾಡ್ಕೋಬೇಕು. ಅಂದರೆ ನಮಗೆ ಇದರಲ್ಲಿರುವಂತಹ ಈ ಮೆಣಸಿನಕಾಳು ಮತ್ತು ಲವಂಗದ ಈ ಜೊಗಟೆ ಎಲ್ಲ ಇರ್ತದಲ್ಲ, ಅದು ನಮ್ಗೆ ಬೇಕಿಲ್ಲ, ಕೇವಲ ಇದರ ರಸ ಮಾತ್ರ ಬೇಕು. ಹಾಗಾಗಿ ಇದನ್ನು ಕ್ಲೀನಾಗಿ ಹಿಂಡಿ ತೆಗೆದುಬಿಡಬೇಕು. ನೋಡಿ, ನಾನು ಫಿಲ್ಟರ್ ಮಾಡಿ ತೊಗೊಂಡಿದ್ದೇನೆ. ಈಗ ಇದಕ್ಕೆ ಕೊನೆಯದಾಗಿ ಡೆಟಾಲ್ದ ನಾವು ಆ್ಯಡ್ ಮಾಡಬೇಕು. ಡೆಟಾಲ್ದು ಒಂದು ವೇಳೆ ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂದರೆ ಸೋಪ್ ಕೂಡ ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಸೋಪ್ ಕರಗಬೇಕು ಅದರಲ್ಲಿ, ಇಲ್ಲಾಂದರೆ ಡೆಟಾಲ್ನೇ ಹಾಕ್ಕೋಬೋದು. ನಾನೊಂದು 3-4 ಸ್ಪೂನ್ವರೆಗೆ ಡೆಟಾಲ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಈ ಮಿಶ್ರಣ ರೆಡಿಯಾಗಿದೆ. ಈಗ ನಾವು ಈ ಹಲ್ಲಿನ ಹೇಗೆ ಓಡಿಸೋದು ಅಂತಕೊಂಡು ಹೇಳ್ತೇನೆ. ಇದನ್ನು ಉಪಯೋಗಿಸ್ಕೊಂಡು ಈಗ ನಾವು ಈ ಮಿಶ್ರಣವನ್ನು ಒಂದು ಸ್ಪ್ರೇಯರಿಗೆ ಹಾಕ್ಕೊಳ್ಬೇಕು. ನೋಡಿ, ನಾನು ಸ್ಪ್ರೇಯರಿಗೆ ಹಾಕ್ಕೊಂಡಿದ್ದೇನೆ. ಈಗ ಏನು ಮಾಡಬೇಕಂದ್ರೆ, ನೀವು ಹಲ್ಲಿಗಳು ಎಲ್ಲಿರ್ತದೋ ಆ ಸ್ಥಳದಲ್ಲಿ ಈ ರೀತಿ ಸ್ಪ್ರೇ ಮಾಡಬೇಕು. ಹಲ್ಲಿಗಳಿರುವ ಸ್ಥಳದಲ್ಲಿ ಈ ರೀತಿ ಸ್ಪ್ರೇ ಮಾಡ್ತಾ ಇದ್ರೆ ಇದೆಯಲ್ಲ, ಆ ಸ್ಮೆಲ್ಲಿಗೆ ಹಲ್ಲಿ ಅಲ್ಲಿಂದ ಓಡಿ ಹೋಗಿಬಿಡ್ತದೆ. ನಂತರ ಆ ಸ್ಮೆಲ್ ಅಲ್ಲಿರುತ್ತೆ. ಅಂದರೆ ನಿಮಗೆ ಗೊತ್ತಿರ್ತದೆ, ಸಾಮಾನ್ಯವಾಗಿ ಹಲ್ಲಿಗಳು ಕಿಟಕಿ ಈ ಥರ ಜಾಗದಿಂದ ಒಳಗಡೆ ಬರ್ತವೆ. ಅಂಥ ಸ್ಥಳದಲ್ಲಿ ಈ ರೀತಿ ಸ್ಪ್ರೇ ಮಾಡಿ ಬಿಡಿ ಸಾಕು, ಹಲ್ಲಿ ಖಂಡಿತವಾಗಿ ಅಲ್ಲಿಂದ ಓಡಿ ಹೋಗ್ತದೆ. ಅದಾದಮೇಲೆ ಆ ಸ್ಮೆಲ್ಲಿಂದಾಗಿ ಅಲ್ಲಿಗೆ ಹಲ್ಲಿ ಬರೋದೇ ಇಲ್ಲ. ಸೊ ನಿಮ್ಮನೆ ಹಲ್ಲಿ ಮುಕ್ತವಾಗಿ ಬಿಡ್ತದೆ. ನೋಡಿದ್ರಲ್ಲ, ಹಲ್ಲಿಯನ್ನು ಓಡಿಸ್ಲಿಕ್ಕೆ ಒಂದು ಅದ್ಭುತವಾದ ಸ್ಪ್ರೇನ ಹೇಗೆ ಮಾಡ್ಕೊಳ್ಳೋದಂತ ನಾನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.